ಬಸವಗಿ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಪರಿಶೋಧನಾ ಮತ್ತು ಪೂರ್ವಭಾವಿ ಸಭೆಯನ್ನು ಇಂದು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ಸಭೆಗೆ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಸಭೆಗೆ ಆಗಮಿಸಿದ ನಮಗೆ ಗ್ರಾಮ ಪಂಚಾಯಿತಿ ಪರವಾಗಿ ಹುಟ್ಟುವ ಸ್ವಾಗತವನ್ನು ಕೋರುತ್ತೇವೆ. ಅದರಂತೆ ಇಂದಿನ ಸಭೆಗೆ ನಮ್ಮ ಸಾಮಾಜಿಕ ಪರಿಶೋಧಕರಾಗಿ ಆಗಮಿಸುವ ಅಧಿಕಾರಿಗಳಂತ ಓಂಕಾರ ಸಾಹೇಬರಿಗೆ ಕೂಡ ಗ್ರಾಮ ಪಂಚಾಯಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಇಂದಿನ ಸಭೆಗೆ ಆಗಮಿಸಿರುವ ಅಭಿಯಂತರರು ಇವತ್ತು ಸಭೆಗೆ ಆಗಿದ್ದ ಅವರಿಗೆ ಕೂಡ ನಾನು ಈ ಗ್ರಾಮ ಪಂಚಾಯಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇರುವುದು ಯಾವತ್ತೂ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಎಲ್ಲರೂ ಕೂಡ ಈ ಸಭೆಗೆ ಆಗಮಿಸಿದ್ದಕ್ಕಾಗಿ ಎಲ್ಲರಿಗೂ ಗ್ರಾಮ ಪಂಚಾಯಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದರಂತೆ ನಮ್ಮ ಇನ್ನು ಮುಂದೆ ಈ ಸಂಯುಕ್ತವಾಗಿ ಅಧಿಕಾರಿಗಳಂತ ಓಂಕಾರ ಸಾಹೇಬರು ಮಾತಾಡಬೇಕಂತ ನಮಸ್ಕಾರ. ಮೊದಲಿಗೆ ನನ್ನ ಪರಿಚಯ ಮಾಡ್ಕೊಡ್ತೀನಿ. ನನ್ನ ಹೆಸರು ಓಂಕಾರ ಅಂತೇಳಿ. ಸುಮಾರು ನಮ್ಮ ವಿಜಯಪುರದ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಜಾರಿ ಆದಾಗಿದ್ದ ಇವತ್ತಿನವರೆಗೆ ನಾನು ಸಾಮಾಜಿಕ ಪರಿಶೋಧನೆ ಈಗ ಉದ್ದೇಶ ಬದಲಾವಣೆ ಮಾಡಿ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ವ್ಯವಸ್ಥಾಪಕ ಅಂತೇಳಿ ಸುಮಾರು ಸೋಷಿಯಲ್ ಆಡಿಟ್ ಅನ್ನುವಂಥ ಈ ಸಾಮಾಜಿಕ ಪರಿಶೋಧನೆ ಪ್ರಕಾರ 15 ವರ್ಷದಿಂದ ಈ ನಮ್ಮ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಮುಂಚೆಗೆ ನಾವು ಕೂಡ ಈ ಗ್ರಾಮ ಪಂಚಾಯತಿಯ ನರೇಗಾ ಆಪರೇಟರಾಗಿ ಆರಂಭದಲ್ಲಿ 2 ವರ್ಷ ಕೆಲಸ ಮಾಡಿದ್ದೀವಿ. ಆ ಸೇವೆಯನ್ನು ನಾನು ಪರಿಗಣಿಸಿ ಮುಂದೆ ಜಿಲ್ಲಾ ಪಂಚಾಯತಿಯಿಂದ ಉತ್ತಮ ಕೆಲಸಗಾರ ಅನ್ನುವಂಥ ಕಾರಣದಿಂದ ಈ ಒಂದು ಸೋಷಿಯಲ್ ಅಗ್ರಿಕಲ್ಚರ್ ಅನ್ನುವಂಥ ಒಂದು ಪೋಸ್ಟ್ಗೆ ನನಗೆ ಅಪ್ಗ್ರೇಡ್ ಮಾಡಿದ್ರಿಂದ ಇದೇ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಒಂದು ಗ್ರಾಮ ಪಂಚಾಯತಿಗೆ ನಾನು ಯಾಕೆ ಬಂದಿದ್ದೀನಪ್ಪ ಅನ್ನುವಂಥ ಮಾಹಿತಿಯನ್ನು ತಂದಿಲ್ಲ ನನಗೆ ಬರಬೇಕಾಗುತ್ತೆ. ಏನೋ ನಾನು ಜಿಲ್ಲಾ ಪಂಚಾಯತಿಗಳು ಪಂಚಾಯತಿಗೆ ಅಡಿಟ್ ಮಾಡ್ಕೊಂಡು ನಾನು ಬಂದೀನಿ ಹೋಗೀನಿ ಅನ್ನೋದಷ್ಟೇ ಆಗ್ಬೋದು. ನಾನು ಬಂದಿರ್ತಕ್ಕಂಥ ಉದ್ದೇಶ ಏನು, ಸೊ ನಾನು ಇಲ್ಲಿ ಪ್ರಕಾರ ಏನು, ಸೊ ಅದರಿಂದ ಗ್ರಾಮ ಪಂಚಾಯತಿಯ ಒಂದು ಏನು ಯಾವ ಆರ್ಥಿಕ ವರ್ಷದಲ್ಲಿ ಏನು ಸರ್ಕಾರದಿಂದ ಬಿಡುಗಡೆಯಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆ ಅಂತ 2022 ಮತ್ತು 2023 ಆರ್ಥಿಕ ವರ್ಷದ ಅಡಿಟ್ ಮಾಡಿಕೊಂಡು ಏನು ಒಂದು ಸತ್ಯಾಸತ್ಯತೆಯ ಒಂದು ಸಭೆಯನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಮಾಡಬೇಕು ಅನ್ನೋ ಸ್ಥಿತಿಯಲ್ಲಿ ಜಿಲ್ಲಾ ಪಂಚಾಯತಿ ಮುಂದೆ ವೇಳಾಪಟ್ಟಿಯನ್ನು ಅನುಮತಿಸಿ ಗ್ರಾಮ ಪಂಚಾಯತಿ ಬಂದ್ವಿ. ಮತ್ತು ಇದು ನನ್ನ ಪರಿಚಯ. ಈ ವಿಷಯಕ್ಕೆ ಬರ್ತೀನಿ. ಮತ್ತು ನಮ್ಮ ಪೂರ್ವ ಸಭೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಿಗೆ ಅಧಿಕಾರಿಗಳು, ಕಾರ್ಯದರ್ಶಿಗಳು, ನಮ್ಮ ನರೇಗಾ ಯೋಜನೆ ಜವಾಬ್ದಾರಿ ಅಂತ ನಮ್ಮ ತಾಂತ್ರಿಕ ಸಿಬ್ಬಂದಿಗಳು, ಗೌರವಿತರನ್ನೆಲ್ಲ ಗ್ರಾಮ ಪಂಚಾಯತಿಯ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು. ಇವತ್ತು ವಿಷಯ ಸಾಮಾಜಿಕ ಪರಿಶೋಧನೆ 2022 ಮತ್ತು 2023ನೇ ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಕಾನೂನುಗಳು ಮತ್ತು ಅವುಗಳಲ್ಲಿ ವಹಿಸಿರ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಒಂದು ಸಾಮಾಜಿಕವಾಗಿ ವಿಚಕ್ಷಣೆಗೆ ಒಪ್ಪಿಸುವಂಥ ಒಂದು ಪ್ರಕ್ರಿಯೆ ಒಂದು ಪೂರ್ವಭಾವಿ ಸಭೆ. ಈ ಸಭೆಯಲ್ಲಿ ಏನು ಸಾಮಾಜಿಕ ಪರಿಶೋಧನೆ ಅಂದರೆ ಏನು, ಈ ಹಿಂದೆ ಏನಾಗ್ತಿತ್ತು, ಗ್ರಾಮ ಪಂಚಾಯತಿಗೆ ವೇಳಾಪಟ್ಟಿ ಪ್ರಕಾರ ಬರ್ತಿದ್ದೀವಿ, ಹಿರಿಯವರು ನಾವು ಈಗ ಒಂದು ಪರಿಶೋಧನೆ ಮಾಡಬೇಕಂತ ಸಭೆ ಮಾಡ್ತಿದ್ದೀವಿ. ಹೋಗಿ ಸರಳಾದಂಥ ಒಂದು ತೀರ್ಮಾನದಂತೆ ಪ್ರತಿಯೊಂದು
ಸಾಮಾಜಿಕ ಪರಿಶೋಧನೆ ಚಟುವಟಿಕೆಗಳನ್ನು ವಿತ್ ಎವಿಡೆನ್ಸ್ ಮತ್ತು ವಿತ್ ರೆಕಾರ್ಡ್ಸ್ ಸಮೇತ ನೀವು ಪ್ರಕ್ರಿಯೆಗಳನ್ನು ಆರಂಭಿಸಬೇಕು ಅಂತೇಳಿ ಕಟ್ಟುನಿಟ್ಟಿನ ಒಂದು ಸೂಚನೆ ಇರುವುದರಿಂದ ಈ ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ಆಡಳಿತ ಆರಂಭ ಮಾಡೋದಕ್ಕೆ ಮುಂಚೆ ಆ ಒಂದು ಪಂಚಾಯತ್ ವ್ಯಾಪ್ತಿಯ ಎಲ್ಲ ನಮ್ಮ ಜನಪ್ರತಿನಿಧಿಗಳನ್ನು ಮತ್ತು ಆ ಯೋಜನೆಗೆ ಒಳಪಟ್ಟಿರ್ತಕ್ಕಂಥ ಫಲಾನುಭವಿಗಳನ್ನು ವಿಶ್ವಾಸಕ್ಕೆ ಪಡ್ಕೊಂಡು ಆಡಿಟ್ ಪ್ರಕ್ರಿಯೆಗಳ ಸಂಪೂರ್ಣ ಮಾಹಿತಿಯನ್ನು ಅವರಿಗೆ ನೀಡಿ ಆಡಿಟ್ನಲ್ಲಿ ಇರ್ತಿರ್ತಕ್ಕಂಥ ಏನು ಗೊಂದಲಗಳಿರ್ತಾವ ಮತ್ತು ಏನು ಕೆಲವೊಂದು ಆಡಳಿತಾತ್ಮಕ ಸಮಸ್ಯೆಗಳಿರ್ತಾವೆ ಕೆಲವೊಂದು ಏನೋ ತಾಂತ್ರಿಕ ಸಮಸ್ಯೆಗಳಿರ್ತಾವೆ ಇನ್ನಿತರ ಯಾವುದೇ ಒಂದು ಕೆಲವೊಂದು ಸಮಸ್ಯೆಗಳಿರ್ತಾವೆ. ಸೊ ಅಂಥ ಸಮಸ್ಯೆಗಳು ಏನಾದರೂ ಇಟ್ಕೊಳ್ಬೇಕಾದ್ರೆ ಪೂರ್ವ ಸರ್ವೆ ಮಾಡಿ ಆ ಪೂರ್ವವಾಗಿ ಸರಿಯಾದ ಅವುಗಳನ್ನು ನಿವಾರಿಸಿಕೊಂಡು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗಳಿಗೆ ಯಾವುದೇ ರೀತಿಯ ಒಂದು ಏನು ಅಡಚಣೆ ಆಗದೆ ಇರುವಂಥ ನಿಟ್ಟಿನೊಳಗೆ ಕ್ರಮವನ್ನು ಕೈಗೊಳ್ಳುವ ಒಂದು ಸಲುವಾಗಿ ಈ ಒಂದು ಪೂರ್ವ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸರ್ಕಾರದ ಆದೇಶ. ಹಾಗಾಗಿ ಇವತ್ತು ನಿಮ್ಮ ಪಂಚಾಯತ್ಗೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಿನ್ನೆಯಿಂದಲೇ ಅದು ಪ್ರಕ್ರಿಯೆ ಆರಂಭ ಆಗಿದೆ. ನಿನ್ನೆ ಏನು ಒಂದು ಕಾರಣಾಂತರದಿಂದ ಎಲ್ಲರಿಗೆ ಮಾಹಿತಿಯನ್ನು ಅಥವಾ ಸಾಮಾಜಿಕ ಪರಿಶೋಧನೆ ಆರಂಭ ಮಾಡ್ತೀವಿ ಅನ್ನೋದ್ರ ಜೊತೆಗೆ ನಮಗೆ ನಾವು ಸಂದೇಶವನ್ನು ನೀಡೋದರಲ್ಲಿ ಸ್ವಲ್ಪ ನಮ್ಮಿಂದ ವಿಳಂಬ ಆಗಿರ್ಬೋದು. ಹಾಗಾಗಿ ಇವತ್ತಿನ ರೀತಿ ನಾವು ನಿನ್ನೆ ತಕ್ಷಣ ಮನವೊಲಿಗೆ ಒಂದು ಭೇಟಿಯಾಗಿ ಪೂರ್ವ ಸಭೆ ಮಾಡಬೇಕು ಅಂತ ನಾವೆಲ್ಲರಿಗೂ ನಾವು ನಮಗೆಲ್ಲರಿಗೂ ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಸಭೆಯಲ್ಲಿ ನಾವು ಮಾಡ್ತಾ ಇರುವಂಥದ್ದು ಈಗಾಗಲೇ ಹೇಳಿದಂತೆ 2022-23 ಆರ್ಥಿಕ ವರ್ಷದ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇದು ಇಲ್ಲ 22-23 ಒಂದು ಆರ್ಥಿಕ ವರ್ಷದಲ್ಲಿ MGNRGOದಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಗುರುತಿಗಾಗಿ ಆರ್ಥಿಕ ಸಿಬ್ಬಂದಿಯೊಂದಿಗೆ ನಾವು ಮತ್ತು ಗ್ರಾಮಸ್ಥರೊಂದಿಗೆ ಅದನ್ನು ಪರಿಶೀಲನೆ ಕಾರ್ಯವನ್ನು ಕೈಗೊಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಮಗಾರಿ ಕಟ್ಟನ್ನು ಪರಿಶೀಲನೆ ಮಾಡ್ತೀವಿ. ಆಮೇಲೆ ಯೋಜನೆಗೆ ಸಂಬಂಧಪಟ್ಟಂತೆ ಕೂಲಿ ಕಾರ್ಯ ಕೆಲಸ ಮಾಡಿರ್ತಾರಲ್ಲ ಕುಂದು ಕೊಟ್ಟೆಗಳು ಏನಾದರೂ ಇದ್ದಲ್ಲಿ ಅವುಗಳ ಒಂದು ಮನೆಗೆ ಭೇಟಿ ನೀಡಿ ಆ ಕುಂದು ಕೊಟ್ಟೆಗಳನ್ನು ಆಲಿಸುವಂಥ ಒಂದು ಪ್ರಯತ್ನ ನಮ್ಮ ಸಂಪೂರ್ಣ ವ್ಯಕ್ತಿಗಳ ಮುಖಾಂತರ ಮಾಡ್ತೀವಿ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮಹಿಳಾ ಸದಸ್ಯರು ಏನಾದರೂ ಕ್ರಿಯಾಶೀಲ ಇದ್ದಂಥ ಪರಿಸ್ಥಿತಿಯಲ್ಲಿ ಅವರನ್ನು ಶಾಲಾ ಸಮಯದ ಶಿಕ್ಷಣ ಏನು ಕಲಿಕಾ ಸಮಯವನ್ನು ಹೊರತುಪಡಿಸಿ ಅಲ್ಲಿ ಒಂದು IC ಕಾರ್ಯಕ್ರಮಗಳು ಅಂದರೆ ಈಗ ಬಗಾರ ಪದ್ಧತಿ ಕೂಲಿ ಕೆಲಸ ಇಲ್ಲ ಗುಳೆ ಹೋಗುವಂಥದ್ದೊಂದಿಗೆ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನೀಡುವಂಥ ಒಂದು ಸಮಸ್ಯೆ ನಾವು ಅದಕ್ಕೆ ಮಾಹಿತಿ ಇರುವ ಶಿಕ್ಷಣ ಅಂದರೆ IC ಕಾರ್ಯಕ್ರಮಗಳನ್ನು ಮಾಡಬೇಕು ಉದ್ದೇಶದಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ. ಆಮೇಲೆ 15 ಹಣಕಾಸು ಯೋಜನೆ ಕೂಡ ಆ ಒಂದು ಆರ್ಥಿಕ ವರ್ಷದಲ್ಲಿ ಏನು ನೀವು ಅನುದಾನವನ್ನು ವಿನಿಯೋಗ ಮಾಡಿದ್ದೀರಿ ಅದನ್ನು ಯಥಾರ್ಥ ವಿನಿಯೋಗ ಮಾಡಿದ್ದೀರಿ, ಅದರಿಂದ ಏನು ಆಸ್ತಿ ಸೃಜನೆ ಆಗಿದೆ, ಅದರಿಂದ ಏನು ಚಟುವಟಿಕೆಗಳನ್ನು ಕೈಗೊಂಡಿದ್ದೀವಿ, ಎಷ್ಟು ಅನುದಾನ ಬಾಕಿ, ಎಷ್ಟು ರೈತು, ಎಷ್ಟು ಖರ್ಚಾಯಿತು, ಇದು ಎಷ್ಟು ಬಾಕಿ ಉಳಿದಿದೆ ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಪರಿಶೋಧನೆಯನ್ನು ನಾವು ಮಾಡಿಕೊಂಡು ಎರಡೂ ಯೋಜನೆಗೆ ಸಂಬಂಧಪಟ್ಟ ಒಂದು ಅಂತಿಮ ವರದಿಯನ್ನು ತಯಾರಿಸಿ ಕೊನೆಯ ದಿವಸ ಏನು ಮಾನ್ಯ CEO ನಿಗದಿಪಡಿಸಿರ್ತಕ್ಕಂಥ ವೇಳಾಪಟ್ಟಿ ಪ್ರಕಾರ ಒಂದು ತಾಲೂಕು ಅಧಿಕಾರಿಗಳೇ ಈ ಒಂದು ಗ್ರಾಮ ಪಂಚಾಯತಿಗೆ ಅನುಷ್ಠಾನ ಕೆಲಸ ಇಲಾಖೆ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಡದೇ ಇರುವಂಥ ತಾಲೂಕು ಒಬ್ಬರು ಅಧಿಕಾರಿಗಳು ಈ ಗ್ರಾಮ ಪಂಚಾಯತಿ ಮಾಡಿದ್ದಾರೆ. ಸೊ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕವಾಗಿ ಒಂದು ತೆರೆದ ಮೈದಾನದಲ್ಲಿ ಅದನ್ನು ನಾವು ಗ್ರಾಮ ಸಭೆಯನ್ನು ಮಾಡಿ ಆ ಗ್ರಾಮ ಸಭೆಯಲ್ಲಿ ಈ ಎರಡೂ ಯೋಜನೆಗೆ ಸಂಬಂಧಪಟ್ಟಂಥ ಸರಿ ಮತ್ತು ತಪ್ಪುಗಳನ್ನು ಎಲ್ಲ ಸಾರ್ವಜನಿಕರ ಮಧ್ಯೆ ಅದನ್ನು ಓದಿ ಅದನ್ನು ಸಾರ್ವಜನಿಕವಾಗಿ ವಿಚಕ್ಷಣೆ ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡಿಸಿ ಅಂತಿಮವಾದಂಥ ತೀರ್ಮಾನವನ್ನು ಅವತ್ತಿನ ಸಭೆಯ ನಡವಳಿಕೆಯನ್ನು ದಾಖಲಿಸಿಕೊಂಡು ಅದನ್ನು ಮೇಲಾಧಿಕಾರಿಗಳಿಗೆ ತಮಗೆ ಮತ್ತು ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನ ಪಂಚಾಯತ್ ಇಲಾಖೆ ಬೆಂಗಳೂರಿಗೆ ಕಳಿಸಿಕೊಡೋದ್ರ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಥ ಏನು ಅಂತಿಮ ಒಂದು ವರದಿಯ ತೀರ್ಮಾನವನ್ನು ಮುಂದಿನ 48 ಗಂಟೆ ಒಳಗಾಗಿ ಅದನ್ನು ನಾವು MISಗಳನ್ನು ವಿಂಗಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಸೊ ಇದು ಇಷ್ಟು ರೀತಿ ನಮ್ಮ ಇದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗಳು. ಸೊ ಅದಕ್ಕೆ ನಮಗೆಲ್ಲರಿಗೂ ಮಾಹಿತಿ ಇರಬೇಕು. ನಾವು ಊರಾಗ ಬಂದಿದ್ದೀವಿ ಗ್ರಾಮ ಪಂಚಾಯತಿ ಆದ್ದರಿಂದ ಸೋಷಿಯಲ್ ಐಡೆಂಟಿಟಿ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ. ಇದು ಸೋಷಿಯಲ್ ಐಡೆಂಟಿಟಿ. ಅದು ಏನೋ ಒಂದು ಅಕಸ್ಮಾತ್ತಾಗಿ ನಮಗೆ ಯಾವುದೋ ಒಂದು ಕಿರಿಕಿರಿ ಆಗಲಿ, ಯಾವುದೇ ಒಂದು ಮಾಹಿತಿ ಬೇಕಾಯಿತು ಅಥವಾ ಯಾವುದೇ ಒಂದು ಸಮಸ್ಯೆ ಬಂತು ಅಂದರೆ ತಾವು ಎಲ್ಲರೂ ಹೇಳ್ತೀವಿ ಅಂದರೆ
ಸ್ಪಂದಿಸಿ ಅದಕ್ಕೆ ನೀವು ಸಹಕಾರ ಮಾಡಿಕೊಡ್ಬೇಕು. ಒಟ್ಟಾರೆ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳು ಯಶಸ್ವಿ ಆಗಬೇಕಾದ್ರೆ ತಮ್ಮ ಅಗತ್ಯ ಸಹಕಾರ ನಮಗೆ ಸಿಗಬೇಕು ಅಂತ ಹೇಳುವಂಥ ನಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಈ ಒಂದು ಸೋಷಿಯಲ್ ಆಡಿಟ್ ಪ್ರಕ್ರಿಯೆ ಯಶಸ್ವಿಯಾಗಿ ಇರೋದ್ರಿಂದ ಏನು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಾಗಲಿ ಮತ್ತು ನಮ್ಮ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಾಗಲಿ ಕಾಲಕಣಕ್ಕೆ ಗ್ರಾಮ ಪಂಚಾಯತಿಗಳಿಗೆ ನಡೆಸುವಂಥ ಈ ಅನುದಾನ ಸಂಬಂಧಪಟ್ಟದಾಗಲಿ ಯೋಜನೆಗಳಿಗೆ ಸಂಬಂಧಪಟ್ಟದಾಗಲಿ ಎಲ್ಲ ರೀತಿಯೂ ಪ್ಯಾರಾಮೀಟರ್ಸ್ನಲ್ಲಿ ನೋಡ್ತಿರ್ತಾರೆ. ಈ ಒಂದು ಗ್ರಾಮ ಪಂಚಾಯತಿ ಒಳಗೆ ಕೆಲವೊಂದು ಒಂದು ಯೋಜನೆ ಒಳಗೆ ಏನೋ ಒಂದು ಅನುದಾನ ಬಿಡುಗಡೆ ಮಾಡೋದಿತ್ತು ಅಂತಂದ್ರೆ ಅಥವಾ ಒಂದು ಎಲೆಕ್ಷನ್ ಪ್ಲಾನ್ ಮಾಡೋದಿತ್ತು ಅಂತಂದ್ರೆ ಕೆಲವೊಂದು ಮಾನದಂಡಗಳನ್ನು ಈಡೇರಿಸಿದಾರೋ ಇಲ್ಲೋ ಅಂತ ಅವರು ಪರಿಶೀಲನೆ ಮಾಡ್ತಿರ್ತಾರೆ. ಮುಖ್ಯ ಆದಂಥ ಕೆಲವೊಂದು ಪ್ಯಾರಾಮೀಟರ್ಸ್. ಸೊ ಅದರಲ್ಲಿ ಸಾಮಾಜಿಕ ಪರಿಶೋಧನೆ ಕೂಡ ಒಂದು ಮಾನದಂಡ ಇದೆ. ಸೊ ಅದಕ್ಕಾಗಲಿ ಅದು ಆಗಿದ್ದು ಮತ್ತು ಆಗೋ ಬಗ್ಗೆ ನಾವು ನಮ್ಮ MIS ಮುಖಾಂತರ ನಾವು ತೋರಿಸ್ಬೇಕಾಗ್ತೈತಿ ಮತ್ತು ವರದಿ ಮುಖಾಂತರ ಹೇಳ್ತಿರಲ್ಲ ನಾವು ಅಲ್ಲಿ ತೋರಿಸ್ಬೇಕಾಗ್ತೈತಿ. ಸೊ ಅದಕ್ಕೆ ಇಲ್ಲಿ ತನಕ 2022-23 ಒಂದು ಸಾರಿ ವೇಳಾಪಟ್ಟಿ ಈಗಾಗಲೇ ಕೊಟ್ಟಿದೆ, ಹಲವಾರು ಕಾರಣ ಕೊಟ್ಟಿದೆ. ಸೊ ಈಗ ಬೇರೆ ತಾಲೂಕಿನ ರೀತಿ ಈ ಒಂದು ತಾಲೂಕಿಗೆ ಕಾರ್ಯಕ್ರಮ ವ್ಯವಸ್ಥಾಪಕರು ಇಲ್ಲದೇ ಇರೋ ಕಾರಣ ಈ ಒಂದೇ ತಾಲೂಕಿಗೆ ಸುಮಾರು 4ರಿಂದ 5 ಜನ ಬೇರೆ ಬೇರೆ ತಾಲೂಕಿನ ರೀತಿ ಯೋಜನೆ ಮಾಡಿ ಸಾಮಾಜಿಕ ಪರಿಶೋಧನೆ ಯಾವುದೇ ಪರಿಸ್ಥಿತಿ ಒಳಗೆ ಯಾವುದೇ ಕಾರಣಕ್ಕೂ ಮುಂದುವರಿಸಿಲ್ಲ, ಯಾವುದೇ ನೆಪ ಇರುವುದಿಲ್ಲ, ಅದನ್ನು ಪೂರ್ಣಗೊಳಿಸಿ ವರದಿ ಕೊಡಲೇಬೇಕು ಅಂತೇಳಿ ಜಿಲ್ಲಾ ಪಂಚಾಯತಿ ನಾವು ಸೂಚನೆ ಇರುವುದಿಲ್ಲ. ಇವತ್ತು ನಿನ್ನೆ ಗ್ರಾಮ ಪಂಚಾಯತಿ ನಾವು ಮಾಡ್ತೀವಿ. ಅದಕ್ಕೆ ದಯವಿಟ್ಟು ತಮಗೆಲ್ಲರೂ ಸಹಕಾರ ಇರಲಿ. ನಾವು ಏನಾದರೂ ಈ ಒಂದು ಎರಡು ಯೋಜನೆಗೆ ಸಂಬಂಧಪಟ್ಟಂತೆ ಭಾಗಿದಾರರಾಗಿದ್ದರೆ ಸೊ ದಯವಿಟ್ಟು ತಮ್ಮಲ್ಲಿ ಯಾವುದೇ ಕಡಿತ ಇರಲಿ, ನಾವು ಉದ್ಯೋಗ ಇರಲಿ, ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲಾತಿ ಅಥವಾ ನೀವೇನಾದರೂ ವೈಯಕ್ತಿಕವಾಗಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೊಂಡಿದ್ದರೆ ತಾವೇ ಎಲ್ಲೂ ಮುಖ್ಯಮಂತ್ರಿ ಕೆಲವೊಂದು ಕುಡಿಯಲು ಕಾಮಗಾರಿಗಳು ಮಾಡಿರ್ತೀವಿ, ಕೆಲವೊಂದು ಮನೆಗಳಿಗೆ ಸಂಬಂಧಪಟ್ಟ ಕಾಮಗಾರಿಗಳು ಮಾಡಿರ್ತೀವಿ. ಸೊ ಈ ನಮ್ಮ ವರದಿಯಲ್ಲಿ ಬಂದಿರತಕ್ಕಂಥ ಕಾಮಗಾರಿ ಪಟ್ಟಿಯಲ್ಲಿ ಏನಾದರೂ ಇರ್ತಕ್ಕಂಥದ್ದು ಸೊ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಮಾಹಿತಿ ಐತಿ. ಅವೆಲ್ಲ ದಾಖಲಾತಿನ ನಮ್ಗೆ ತೋರಿಸಬೇಕು ಮತ್ತು ಅವೆಲ್ಲ ಕಾಮಗಾರಿಗಳನ್ನು ನಮಗೆ ಒಟ್ಟಿಗೆ ಪರಿಶೀಲನೆ ಮಾಡಬೇಕು ನಮ್ಗೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸಿ ನಾವು ಪೂರ್ವವಯಸ್ಸಲ್ಲಿ ಉದ್ದೇಶಿಸಿ ನಮ್ಮ ಮಾತನಾಡೋದು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ತಂದು ಏನಾದರೂ ನಮ್ಮ ಇದರಿಂದ ಇನ್ನೂ ಹೆಚ್ಚು ಬೇಕಾಗಿರ್ತಕ್ಕಂದ್ರೆ ನಾವು ನಮ್ಗೆ ಕೇಳ್ಬೋದು ಅಂತೇಳಿ ನಮ್ಮ ಪೂರ್ವವಯಸ್ಸಿಗೆ ಕುರಿತು ಮಾತನಾಡೋಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ